ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಕೆಜೆಪಿ ಅಭ್ಯರ್ಥಿ ಎಂ ನಾಗೇಂದ್ರ ಬಾಬು ಗೆಲ್ಲಿಸಲು ಕದಂಬಾನ ಅಂಬರೀಶ್ ಮನವಿ. ಕ್ಷೇತ್ರದಲ್ಲಿ ಸತತ 4 ಬಾರಿ ಗೆದ್ದವರು ಶಿಕ್ಷಕರ ಸಮಸ್ಯೆ ಈಡೇರಿಸುವಲ್ಲಿ ವಿಫಲ. ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಜೂನ್ 3ರಂದು ಸೋಮವಾರ ನಡೆಯಲಿರುವ ಚುನಾವಣೆಯಲ್ಲಿ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿ ಎಂ ನಾಗೇಂದ್ರ ಬಾಬು ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಗೆಲ್ಲಿಸಬೇಕು ಎಂದು ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಕದಂಬನ ಅಂಬರೀಶ್ ಶಿಕ್ಷಕರ ಮತದಾರರಲ್ಲಿ ಮನವಿ ಮಾಡಿದರು. ಚಾಮರಾಜನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ಅಭ್ಯರ್ಥಿ ನಾಗೇಂದ್ರ ಬಾಬು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾನುಭವಗೊಂಡಿದ್ದರು. ಬೆಂಗಳೂರಿನ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪಕ್ಷವು ಅವರನ್ನ ಸ್ಪರ್ಧೆ ಮಾಡಿಸಿದೆ. ಕ್ಷೇತ್ರದಲ್ಲಿ ಅವರಿಗೆ ಉತ್ತಮ ವಾತಾವರಣ ವ್ಯಕ್ತವಾಗುತ್ತಿದೆ. ಶಿಕ್ಷಕರು ತಮ್ಮ ಅಮೂಲ್ಯವಾದ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಅವರಿಗೆ ನೀಡಿ ಆಶೀರ್ವದಿಸುವ ಮೂಲಕ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಕೋರಿದರು. ದಕ್ಷಿಣ ಶಿಕ್ಷಕ ಕ್ಷೇತ್ರದಲ್ಲಿ 20 ವರ್ಷದಿಂದ ವಿಧಾನ ಪರಿಷತ್ ಸದಸ್ಯರಾಗಿರುವವರು ಶಿಕ್ಷಕರ ಸಮಸ್ಯೆ ಈಡೇರಿಸಿಲ್ಲ ಎಂದು ಮರೆತಿಬ್ಬೇಗೌಡ ಹೆಸರು ಕೇಳಿದೆ ಅಂಬರೀಶ್ ಆರೋಪಿಸಿದರು. ಶಿಕ್ಷಕರ ಸಮಸ್ಯೆ ಈಡೇರಿಕೆಗೆ ಈ ಬಾರಿ ಕರ್ನಾಟಕ ಜನತಾ ಪಕ್ಷಕ್ಕೊಂದು ಅವಕಾಶ ಮಾಡಿಕೊಡಬೇಕು ಎಂದರು. ಶಿಕ್ಷಕರ ಸೇವೆಗೆ ನನಗೊಂದು ಅವಕಾಶ ಕೊಡಿ ಎಂದು ಪಕ್ಷದ ಅಭ್ಯರ್ಥಿ ಎಂ ನಾಗೇಂದ್ರ ಬಾಬು ಮಾತನಾಡಿ, ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಜೂನ್ 3ರಂದು ಸೋಮವಾರ ನಡೆಯಲಿರುವ ಚುನಾವಣೆಯಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮತ ನೀಡುವ ಮೂಲಕ ಶಿಕ್ಷಕ ಮತದಾರ ಪ್ರಭುಗಳು ತಮ್ಮ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ನಂಜುಂಡ ನಾಯಕ್, ಶಂಭು ನಾಯಕ್, ಬಿ ಪ್ರಭುಸ್ವಾಮಿ ಹಾಜರಿದ್ದರು. ವರದಿಗಾರ ಮಣಿಕಂಠ ನಾಯಕ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಸಮಸ್ಯೆಗಳಿಗೆ ಸ್ಪಂದಿಸುವಂತಾಗಿ ಅನಕಾರಣಕ್ಕಾಗಿ ಕರ್ನಾಟಕ ಜನತಾ ಪಕ್ಷದಿಂದ ಎಂ ನಾಗೇಂದ್ರ ಬಾಬು ಅವರನ್ನ ನಾವು ಕಣಕ್ಕಿಳಿಸಿದ್ವಿ. ಇವತ್ತು ಸಮಸ್ಯೆನ ಪದವೀಧರ ಸಮಸ್ಯೆಯಾಗಿ ಉಳಿಸಿದ್ದಾರೆ. 4 ಬಾರಿ ಎಮ್ಎಲ್ಸಿ ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಅಧಿಕಾರಕ್ಕೋಸ್ಕರ ಇವರು ಶಿಕ್ಷಕ ಪಕ್ಷಗಳಿಗೆ ವಲಸೆ ಹೋಗ್ತಾ ಇವರೇ ಅಧಿಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಶಿಕ್ಷಕರ ಪರವಾಗಿ ಸದನದಲ್ಲಿ ಇಲ್ಲಿವರೆಗೂ ಧ್ವನಿಯಿಲ್ಲ. ಅವ್ರ ಸಮಸ್ಯೆಗಳಿದೆ. ಈಗ ಸರ್ಕಾರಿ ಶಿಕ್ಷಕರದ್ದು ಒಂದು ಥರ ಸಮಸ್ಯೆ ಆದರೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರದೇ ಒಂದು ಸಮಸ್ಯೆ ಇದೆ. ಆ ಶಿಕ್ಷಕರ ಸಮಸ್ಯೆಗಳಿಗೆ ಬಗೆಹರಿಸಿದ್ರು. 20 ವರ್ಷ ಎಮ್ಎಲ್ಸಿ ಆಗಿ ಸಮಸ್ಯೆನ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಮತ್ತೆ ಅವರ ಆಯ್ಕೆ ಬಗ್ಗೆ ಬಂದಿರುವಂಥದ್ದು ಭಾಳ ವಿಚಾರದಲ್ಲಿದೆ. ಹಾಗಾಗಿ ಪ್ರಬುದ್ಧ ಮತದಾರರಿದ್ದೀರಿ. ಶಿಕ್ಷಕರು ನಾವು ಮನವಿ ಮಾಡೋದೇನೆಂದರೆ, ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ನೀವು ಪ್ರಬುದ್ಧರಿದ್ದೀರಿ. ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಪ್ರಾಮಾಣಿಕವಾಗಿ ಮತ ಚಲಾವಣೆ ಆಗಬೇಕು. ಕರ್ನಾಟಕದ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಮೊದಲನೇ ಪ್ರಶಸ್ತ ಮತ ಕೊಟ್ಟು ಶಿಕ್ಷಕರ ಸಮಸ್ಯೆಯನ್ನು ಆಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳಬತ್ತೀನಿ. ಸಮಸ್ಯೆನ ಪದವೀಧರ ಸಮಸ್ಯೆಯಾಗಿ ಉಳಿಸಿದ್ದಾರೆ. 4 ಬಾರಿ ಎಮ್ಎಲ್ಸಿ ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಅಧಿಕಾರಕ್ಕೋಸ್ಕರ ಇವರು ಶಿಕ್ಷಕ ಪಕ್ಷಗಳಿಗೆ ವಲಸೆ ಹೋಗ್ತಾ ಇವರೇ ಅಧಿಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಶಿಕ್ಷಕರ ಪರವಾಗಿ ಸದನದಲ್ಲಿ ಇಲ್ಲಿವರೆಗೂ ಧ್ವನಿಯಿಲ್ಲ. ಅವ್ರ ಸಮಸ್ಯೆಗಳಿದೆ. ಈಗ ಸರ್ಕಾರಿ ಶಿಕ್ಷಕರದ್ದು ಒಂದು ಥರ ಸಮಸ್ಯೆ ಆದರೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರದೇ ಒಂದು ಸಮಸ್ಯೆ ಇದೆ. ಆ ಶಿಕ್ಷಕರ ಸಮಸ್ಯೆಗಳಿಗೆ ಬಗೆಹರಿಸಿದ್ರು. 20 ವರ್ಷ ಎಮ್ಎಲ್ಸಿ ಆಗಿ ಸಮಸ್ಯೆನ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಮತ್ತೆ ಅವರ ಆಯ್ಕೆ ಬಗ್ಗೆ ಬಂದಿರುವಂಥದ್ದು ಭಾಳ ವಿಚಾರದಲ್ಲಿದೆ. ಹಾಗಾಗಿ ಪ್ರಬುದ್ಧ ಮತದಾರರಿದ್ದೀರಿ. ಶಿಕ್ಷಕರು ನಾವು ಮನವಿ ಮಾಡೋದೇನೆಂದರೆ, ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ನೀವು ಪ್ರಬುದ್ಧರಿದ್ದೀರಿ. ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಪ್ರಾಮಾಣಿಕವಾಗಿ ಮತ ಚಲಾವಣೆ ಆಗಬೇಕು. ಕರ್ನಾಟಕದ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಮೊದಲನೇ ಪ್ರಶಸ್ತ ಮತ ಕೊಟ್ಟು ಶಿಕ್ಷಕರ ಸಮಸ್ಯೆಯನ್ನು ಆಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳಬತ್ತೀನಿ. ಸಮಸ್ಯೆಗಳಿಗೆ ಸ್ಪಂದಿಸುವಂತಾಗಿ ಅನಕಾರಣಕ್ಕಾಗಿ ಕರ್ನಾಟಕ ಜನತಾ ಪಕ್ಷದಿಂದ ಎಂ ನಾಗೇಂದ್ರ ಬಾಬು ಅವರನ್ನ ನಾವು ಕಣಕ್ಕಿಳಿಸಿದ್ವಿ. ಇವತ್ತು ವಿಮರ್ಶೆಗಳು ರಾಷ್ಟ್ರೀಯ ಪಕ್ಷಕ್ಕೆ ಇದಕ್ಕಾಗಿ ಅವ್ರ ಪಕ್ಷ ಏನು ಹೇಳುತ್ತೆ ಅದು ಕೇಳ್ತಾರೆ ಹೊರತು ಇವತ್ತವರೆಗೂ ಶಿಕ್ಷಕರ ಸಮಸ್ಯೆನಾಗಲಿ ಪದವೀಧರ ಸಮಸ್ಯೆನಾಗಲಿ ಕೇಳಲ್ಲ. ಅವ್ರು ಗೆಲ್ಲಬೇಕು, ಅಧಿಕಾರ ಮಾಡಬೇಕು, 5 ವರ್ಷ ಬರಬೇಕು, ಮತ್ತೆ ಯಾವ ಆಫೀಸ್ ಆಗಬೇಕು, ಸಿಗ್ಬೇಕು. ಮತ್ತು ಇವತ್ತು ಎನ್ರೋಲ್ಮೆಂಟ್ ಆಗಿರುವಂಥ ಶಿಕ್ಷಕರ ಕ್ಷೇತ್ರದಲ್ಲಿ ಒಂದು ನೋವಿನ ಸಂಗತಿ ಏನಂದರೆ, ಲಕ್ಷಾಂತರ ಜನ ಶಿಕ್ಷಕರಾಗಿ ಇಟ್ಕೊಂಡು ಬರೀ 21,549 ಜನ ಮಾತ್ರ ಮತದಾರರು ನೋಂದಣಿ ಆಗಿದ್ದಾರೆ. ಅದರಲ್ಲಿ ಪುರುಷರ ಮೇಲುಗೈ 11,998 ಜನ ಇದ್ದಾರೆ. ಮಹಿಳೆಯರು 9,550 ಜನ ಇದ್ದಾರೆ. ಇತರರು ಒಬ್ಬರಾಗಿದ್ದಾರೆ. ಇತರರು ಕೂಡ ಈಗ ಒಂದು ಪ್ರಶಸ್ತಿ ಸಿಕ್ಕಿರೋಂಥ ಮಟ್ಟದಲ್ಲಿ ಅವರು ಕೂಡ ಇಲ್ಲಿ ಕನ್ನಡದಲ್ಲಿ ಇರಬೇಕಾಗಿತ್ತು. ಈಗ ನಾವು ಹೇಳ್ತಕ್ಕಂಥದ್ದು 21,549 ಜನ ಮತದಾರರು
ಯಾವುದೇ ಆಕಾಂಕ್ಷೆಗೆ ಒಳಗಾಗಿ ಒಬ್ಬ ಪ್ರಬುದ್ಧ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕರ್ನಾಟಕ ಜನತಾ ಪಕ್ಷಕ್ಕೊಂದು ಮೊದಲನೇ ಪ್ರಶಸ್ತಿ ಕೊಡುವಂಥ ನಿಟ್ಟಿನಲ್ಲಿ ಮತ ಕೊಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ರೆ ಶಿಕ್ಷಕರ ಸಮಸ್ಯೆಯನ್ನು ಕಳೆದ 5 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಎಲ್ಲರ ಸಮಸ್ಯೆಗಳನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ನಮ್ಮ ಪಕ್ಷ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಮಾಧ್ಯಮಗಳ ಮುಖಾಂತರ ತಮ್ಮನ್ನು ಮನವಿ ಮಾಡ್ತಾ ಇದ್ವಿ. ಎಲ್ಲ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ನೋಂದಾಯಿತ ಮತದಾರರಿಗೆ ನಮಸ್ಕಾರ ಮಾಡ್ತಾ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಎಂ ನಾಗೇಂದ್ರ ಅವರ ಪರವಾಗಿ ಮತಯಾಚನೆ ಮಾಡ್ತಾಯಿದ್ವಿ. ಇವತ್ತೇನು ಕರ್ನಾಟಕ ದಕ್ಷಿಣ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ ಎಂ ನಾಗೇಂದ್ರ ಬಾಬು ಅವರು. ಅವರಿಗೆ ನೀವು ಫಸ್ಟ್ನೇ ಪ್ರಶಸ್ತಿ ಮತ ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು. ಶಿಕ್ಷಕರ ಕಷ್ಟಕ್ಕೆ ಮತ್ತು ಪದವೀಧರರ ಕಷ್ಟಕ್ಕೆ KJP ಪಕ್ಷ ನಿರಂತರವಾಗಿ ಸ್ಪಂದಿಸಲಿದೆ. ಹಾಗಾಗಿ ನಮ್ಮ ಅಭ್ಯರ್ಥಿ ಪರವಾಗಿ ಫಸ್ಟ್ನೇ ಪ್ರಶಸ್ತಿ ಮತವನ್ನು ನೀಡಬೇಕು. ಅಲ್ಲದೆ 4 ಬಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆದ್ದು ಶಿಕ್ಷಕರ ಕಷ್ಟ ಪದವೀಧರರ ಕಷ್ಟ ಹಂಗೆ ಇಟ್ಟಿರುವಂಥ ಹಾಲಿ MLCಗಳು ಮತ್ತು ಈಗ ಕಣದಲ್ಲಿದ್ದಾರೆ. ಅಂಥವ್ರಿಗೆ ಶಿಕ್ಷಕರು ಪ್ರಬುದ್ಧತೆಯಿಂದ ಬುದ್ಧಿ ಕಲಿಸಬೇಕು. ಶಿಕ್ಷಕರ ಪರವಾಗಿ ಸದನದಲ್ಲಿ ಧ್ವನಿ ಎತ್ತದೆ. ಮತ್ತು 20 ವರ್ಷಗಳ ಕಾಲ ಅವ್ರ ಕ್ಷೇತ್ರದಲ್ಲಿ ಗೆದ್ದುಕೊಂಡು ಅವ್ರ ಕಷ್ಟದಿಷ್ಟಗಳಿಗೆ ಆಗದೇ ಇರುವಂಥದ್ದು ಭಾಳ ವಿಷಾದನೀಯ. ಈಗಲಾದ್ರು ಎಚ್ಚೆತ್ಕೋಬೇಕು ಮತದಾರರು. ಮತ್ತು ಕಡಿಮೆ ಸಂಖ್ಯೆಯಲ್ಲಿ ಮತದಾರರು ನೋಂದಣಿ ಆಗಿರುವಂಥದ್ದು ಭಾಳ ವಿಷಾದನೀಯ. 21,549 ಮತ ಆಗಿರೋದು ಭಾಳ. ಈಗ ಲಕ್ಷಾಂತರ ಶಿಕ್ಷಕರು ಇರೋಂಥದ್ದು, ಆದರೂ ನೋಂದಣಿ ಆಗಿರೋ ಸಂಖ್ಯೆ ಕಮ್ಮಿ ಇದೆ. ರಾಷ್ಟ್ರೀಯ ಪಕ್ಷಗಳು ಅವ್ರ ಪಕ್ಷ ಹೇಳ್ದಂಗೆ ಕೇಳ್ತವೆ ಅಷ್ಟೇ ಹೊರತು ಶಿಕ್ಷಕರ ಕಷ್ಟಕ್ಕೆ ಅಥವಾ ಪದವೀಧರರ ಕಷ್ಟಕ್ಕೆ ಸ್ಪಂದಿಸೋದಿಲ್ಲ. ಹಾಗಾಗಿ ತಾವೆಲ್ಲ ಪ್ರಬುದ್ಧರಿದ್ದೀರಿ. ಈ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯಾಗಾರವಾಗಿರುವಂಥ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಎಂ ನಾಗೇಂದ್ರ ಬಾಬು ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ನೀಡಬೇಕು. KJP ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಈ ಮುಖಾಂತರ ಮನವಿ ಮಾಡ್ತಾಯಿದ್ವಿ. ನೋಂದಾಯಿತ ಶಿಕ್ಷಕರಿಗೆ ನನ್ನ ಮನವಿ ಏನಪ್ಪ ಅಂತಂದರೆ, ಈ ಬಾರಿ ಕರ್ನಾಟಕ ಜನತಾ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತೇನೆ. ಅದರಿಂದ ಎಲ್ಲ ನೋಂದಾಯಿತ ಶಿಕ್ಷಕರು ನನ್ನ ಮೊದಲ ಪ್ರಾಶಸ್ತ್ಯ ಮತವನ್ನು ನನಗೆ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೇಳ್ಕೊಳ್ಳೋ ಜೊತೆಗೆ ನನ್ನನ್ನು ಆಯ್ಕೆ ಮಾಡಿ ಕಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ.